ಆಕಾಶವಾಣಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ. ಇಂದು ವಿಜ್ಞಾನ ಭಾಗ 1ರ ಮಾಹಿತಿ. ಭಾಗವಹಿಸುತ್ತಾರೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎಬಿ ಕಟ್ಟಿ ಹಾಗೂ ಚನ್ನಪ್ಪ ಕೆಎಂ. ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ನಾನು ಬಿಸಿ ನಾಗೇಶ್, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ತಾವು ಮೊದಲನೇ ಬಾರಿ ಪರೀಕ್ಷೆ ಬರಿತಾ ಇದ್ದೀರಾ. ಆದ್ರೆ ಧೈರ್ಯವಾಗಿ ತಾವು ಪರೀಕ್ಷೆಗಳನ್ನ ತೆಗಬೇಕು ಅಂತೇಳಿ ನನ್ನ ಆಸೆ. ತಾವು ಪರೀಕ್ಷೆ ತಗೊಳ್ಳೋದಕ್ಕೆ ಸಹಕಾರಿಯಾಗಿ ಆಕಾಶವಾಣಿಯ ಆಗ್ತಾ ಇದೆ. ನುರಿತ ಶಿಕ್ಷಕರು ಸಹಿತ ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾ ಸಹಕಾರಿ ಇರುತ್ತೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ, ನಾನು ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಡ್ತೇನೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ನಾನು ವಿನಂತಿ ಮಾಡ್ತೇನೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ನಮ್ಮ ಕೈ ಶಾಲೆಯಲ್ಲಿರುವಂಥ SLCಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳು ಕೂಡ ಆಕಾಶವಾಣಿ ಸರಣಿ ಕಾರ್ಯಕ್ರಮವನ್ನು ಕೇಳಬೇಕು. ಆ ಮೂಲಕ ತಮ್ಮ ಪರೀಕ್ಷಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ, ಭಾಗ ಬಿ, ಭಾಗ ಸಿ ಎಂಬ 3 ವಿಭಾಗಗಳಿರ್ತವೆ. ಈ 3 ವಿಭಾಗಗಳಲ್ಲಿ ಮೊದಲನೇದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿ ಬರ್ತವೆ. ಭಾಗ ಬಿ ನಲ್ಲಿ ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿ ಬರ್ತವೆ. ಭಾಗ ಸಿ ನಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡಿ ಬರ್ತವೆ. ನಾನು ಚನ್ನಪ್ಪ ಕೆಎಂ ನಿಮಗೆ ಭೌತ ವಿಜ್ಞಾನದ ಪ್ರಮುಖ ಅಂಶಗಳ ಬಗ್ಗೆ ಈಗ ಬೆಳಕನ್ನು ಚೆಲ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ತಿಳಿದಿರುವಂತೆ ಈ ವಿಷಯದಲ್ಲಿ ಸರಿಸುಮಾರು 12ರಿಂದ 13 ಪ್ರಶ್ನೆಗಳು ಮೂಡಿ ಬರೋದನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಿರಿ. ಈ ವರ್ಷ ಪರಿಗಣಿಸಲಾದಂತಹ ಅಧ್ಯಾಯಗಳು ಯಾವ್ಯಾವು ಎಂಬುದನ್ನ ನೋಡೋಣ. ಪ್ರಮುಖವಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 5 ಅಧ್ಯಾಯಗಳಲ್ಲಿ ಪರೀಕ್ಷೆಗೆ ಪರಿಗಣಿಸಲಾದಂತಹ ಅಧ್ಯಾಯಗಳು 4. ಅದರಲ್ಲಿ ಪ್ರಮುಖವಾಗಿ ವಿದ್ಯುತ್ ಶಕ್ತಿ, ವಿದ್ಯುತ್ತಿನ ಕಾಂತೀಯ ಪರಿಣಾಮ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಹಾಗೂ ಶಕ್ತಿಯ ಆಕರಗಳು. ಮತ್ತೊಂದು ಅಧ್ಯಾಯವಿತ್ತು, ಅದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಬಾರಿ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಮೌಲ್ಯಮಾಪನದ ದೃಷ್ಟಿಯಿಂದ ಕೈಬಿಡಲಾಗಿದೆ. ಈ 4 ಅಧ್ಯಾಯಗಳಿಂದ ಒಟ್ಟು 28 ಅಂಕಗಳಿಗೆ ಪ್ರಶ್ನೆಗಳು ಮೂಡಿ ಬರ್ತವೆ. ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿನ ಪ್ರಶ್ನೆಗಳು ಅಂತಿಮ ಹಂತದ ಸಿದ್ಧತೆಗೆ ಖಂಡಿತವಾಗಿಯೂ ಸಹಕಾರಿಯಾಗ್ತವೆ ಎಂಬುದನ್ನು ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಮಂಡಳಿಯು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲವನ್ನು ಉಂಟು ಮಾಡದ ರೀತಿಯಲ್ಲಿ ಕೈಗೊಂಡಂತಹ ಕ್ರಮ ಶ್ಲಾಘನೀಯವಾಗಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಭಯವನ್ನು ದೂರ ಇಟ್ಟು ಪಠ್ಯಪುಸ್ತಕದ ಸಹಾಯದಿಂದ ಪರೀಕ್ಷಾ ತಯಾರಿಯನ್ನ ಮಾಡಿಕೊಂಡರೆ ಒಳಿತು. ಈ ಸಂದರ್ಭದಲ್ಲಿ ಯಾವುದೇ ಗೈಡ್ಗಳ ಅಥವಾ ಹಲವಾರು ರೀತಿಯ ಕ್ವಶ್ಚನ್ ಬ್ಯಾಂಕ್ಗಳ ಮೊರೆ ಹೋಗುವುದು ಸರಿಯಲ್ಲ ಮತ್ತು ಸೂಕ್ತವಲ್ಲ. ಪಠ್ಯಪುಸ್ತಕವನ್ನು 1-2 ಬಾರಿ ಓದಿ ಪ್ರಮುಖ ಅಂಶಗಳನ್ನು ಬರೆದುಕೊಂಡು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಅಂಡರ್ಲೈನ್ ಮಾಡಿಕೊಂಡು ಓದುವುದು ಅತ್ಯಂತ ಸೂಕ್ತವಾದದ್ದು. ಮಕ್ಕಳೇ, ಮಾಡೆಲ್ ಪೇಪರ್ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ನಮಗೆ ಅಧ್ಯಾಯವಾರು ಅಂಕಗಳ ಹಂಚಿಕೆ ಮತ್ತು ಅಂಕಗಳ ಸರಾಸರಿ ಹಂಚಿಕೆಗಳ ಮಾಹಿತಿ ಸಿಗುತ್ತೆ. ಅದರಂತೆ ವಿದ್ಯುತ್ ಶಕ್ತಿ, ದಟ್ ಈಸ್ ಎಲೆಕ್ಟ್ರಿಸಿಟಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಂಡುಬರುವಂಥ ಅಂಶ ಸರಾಸರಿ 6ರಿಂದ 7 ಅಂಕಗಳ ಪ್ರಶ್ನೆಗಳು ಮೂಡಿಬರೋದನ್ನು ನೋಡಿದ್ದೀವಿ. ಅದೇ ರೀತಿ ವಿದ್ಯುತ್ ಕಾಂತೀಯ ಪರಿಣಾಮ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಅಧ್ಯಾಯದಲ್ಲಿ ಸರಿಸುಮಾರು 5ರಿಂದ 6 ಅಂಕಗಳ ಪ್ರಶ್ನೆಗಳು ಮೂಡಿ ಬಂದಿರೋದನ್ನು ನೋಡಿದ್ದೀವಿ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಅಂಕಗಳಿಗೆ ವಿವಿಧ ರೀತಿಯ ಪ್ರಶ್ನೆಗಳು ಮೂಡಿ ಬಂದಿರೋದನ್ನು ನೋಡಿದ್ದೀವಿ. ಇನ್ನು ಶಕ್ತಿಯ ಆಕರಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ, ದಟ್ ಈಸ್ ಸೋರ್ಸಸ್ ಆಫ್ ಎನರ್ಜಿ ಲೆಸನ್ಗೆ ಸಂಬಂಧಪಟ್ಟಂತೆ 3 ಅಂಕಗಳ ಪ್ರಶ್ನೆಗಳನ್ನು ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಇದರಂತೆ ನಮ್ಮ ತಯಾರಿ ಆದರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊದಲ 3 ಅಧ್ಯಾಯಗಳಿಗೆ ಹೆಚ್ಚಿನ ಅಂಕಗಳ ಹಂಚಿಕೆಯಾಗಿರುವುದರಿಂದ 3 ಮತ್ತು 4 ಅಂಕಗಳ ಪ್ರಶ್ನೆಗಳು ಮೂಡಿ ಬರುವುದು ಕಂಡುಬರುತ್ತದೆ. ಈ ಅಧ್ಯಾಯಗಳ ಪ್ರತಿಯೊಂದು ಅಂಶಕ್ಕೂ ತಾವು ಹೆಚ್ಚಿನ ಆದ್ಯತೆಯನ್ನು ನೀಡಿ ಪರೀಕ್ಷಾ ತಯಾರಿ ನಡೆಸಿಕೊಳ್ಳೋದು ಉತ್ತಮ. ಇನ್ನು ಪರೀಕ್ಷಾ ದೃಷ್ಟಿಯಿಂದ, ಅಂಕಗಳಿಕೆಯ ದೃಷ್ಟಿಯಿಂದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮತ್ತು ಶಕ್ತಿಯ ಆಕರಗಳು
ಈ ಎರಡು ಅತ್ಯಂತ ಸರಳವಾಗಿ ಅರ್ಥೈಸಿಕೊಳ್ಳಬಹುದಾದಂತಹ ಅಧ್ಯಾಯಗಳು. ಈ ಎರಡೂ ಅಧ್ಯಾಯಗಳಲ್ಲಿ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ಏನಂದ್ರೆ, ಯಾವುದೇ ರೀತಿಯ ಲೆಕ್ಕಗಳು ಕಂಡು ಬರದೇ ಇರುವಂಥದ್ದು. 2, 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನ ಸರಳವಾಗಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋದು ಕಂಡುಬರುತ್ತೆ. ಹಾಗಾಗಿ ಈ 2 ಅಧ್ಯಾಯಗಳಲ್ಲಿನ ಪ್ರಮುಖ ಅಂಶಗಳನ್ನ ನೀವು ಪದೇ ಪದೇ ಪುನರಾವರ್ತನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ 2 ಅಧ್ಯಾಯಗಳಲ್ಲಿ ಅಂಕಗಳನ್ನ ಪರಿಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಸಂಬಂಧಪಟ್ಟಂತೆ ತಾವುಗಳು ಪುನರ್ಮನನ ಮಾಡಿಕೊಡ್ಬೇಕಾದಂತಹ ವಿಷಯಾಂಶಗಳು ಯಾವ್ಯಾವು ಅಂತ ಹೇಳಿದ್ರೆ, ಕಾಂತೀಯ ಬಲರೇಖೆಗಳು, ಅಲ್ಲಿ ಬರುವಂತಹ ನಿಯಮಗಳು, ಸೊಲಿನಾಯ್ಡ್ಗೆ ಸಂಬಂಧಪಟ್ಟಂತಹ ಅಂಶಗಳು. ಅದರಲ್ಲಿ ಪ್ರಮುಖವಾಗಿ ಸೊಲಿನಾಯ್ಡ್ನ ಕಾಂತಕ್ಷೇತ್ರದ ಗುಣ ಹೇಗಿದೆ, ಕಾಂತಕ್ಷೇತ್ರವನ್ನ ಹೆಚ್ಚಿಸಲು ಯಾವ ವಿಧಾನಗಳು ಅಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಅನ್ನೋ ಅಂಶ, ಜೊತೆಗೆ ಮೋಟಾರ್ ಹಾಗೂ ವಿದ್ಯುತ್ ಜನಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಅವುಗಳ ವ್ಯತ್ಯಾಸಗಳು, ಸರಳ ಹೇಳಿಕೆಗಳು ಮತ್ತು ಕಾರ್ಯನಿರ್ವಹಣಾ ತತ್ವ, ಈ ಅಂಶಗಳು ಪ್ರಮುಖವಾದಂಥದ್ದು. ಇದೇ ನಿಟ್ಟಿನಲ್ಲಿ ಈ 2ಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನು ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಗೃಹಮಂಡಲ. ಈ ಗೃಹಮಂಡಲಕ್ಕೆ ಸಂಬಂಧಿಸಿದಂತಹ ರಶ್ವಮಂಡಲ, ಓವರ್ಲೋಡ್, ಭೂ ಸಂಪರ್ಕ ತಂತಿಯ ಉಪಯೋಗ. ಇದರಲ್ಲಿ ಪ್ರಮುಖವಾಗಿ ರಶ್ವಮಂಡಲ ಹೇಗೆ ಉಂಟಾಗುತ್ತೆ, ಅದನ್ನು ತಡೆಗಟ್ಟುವಂಥ ಕ್ರಮ, ಓವರ್ಲೋಡ್ ಉಂಟಾಗಲು ಕಾರಣ ಮತ್ತು ಅದನ್ನು ತಡೆಯುವಂತಹ ವಿಧಾನ, ಈ ಅಂಶಗಳನ್ನು ನೀವು ಪುನರ್ಮನನ ಮಾಡಿಕೊಳ್ಳಿ. ಇನ್ನು ಅತ್ಯಂತ ಪ್ರಮುಖವಾದಂಥದ್ದು ಚಿತ್ರಗಳು. ಇದರಲ್ಲಿ 13.4, 13.15, 13.19 ಅಧ್ಯಾಯದ ಈ ಚಿತ್ರಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಅತ್ಯುತ್ತಮ. ಇನ್ನು ಶಕ್ತಿಯ ಆಕರಗಳಿಗೆ ಸಂಬಂಧಪಟ್ಟಂತೆ 3 ಅಂಕದ ಒಂದೇ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಈ ಕಾಂಬಿನೇಷನ್ ಅಲ್ಲಿ ಪ್ರಶ್ನೆಗಳು ಮೂಡಿ ಬಂದಿರೋದನ್ನ ನಾವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡಿದ್ದೇವೆ. ಇದೇ ನಿಟ್ಟಿನಲ್ಲಿ ನಿಮ್ಮ ತಯಾರಿಯೂ ಕೂಡ ಇರಲಿ. ಈ ನಿಟ್ಟಿನಲ್ಲಿ ಜೈವಿಕ ಅನಿಲ ಸ್ಥಾವರದ ಚಿತ್ರ, ಬಯೋಗ್ಯಾಸ್ ಪ್ಲಾಂಟ್ ಇದೆಯಲ್ಲ, ಆ ಒಂದು ಚಿತ್ರವನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಜೈವಿಕ ಅನಿಲದ ಉತ್ಪಾದನೆ, ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಮತ್ತು ಜೈವಿಕ ಅನಿಲದ ಗುಣಗಳು, ಈ ಒಂದು ಅಂಶಗಳನ್ನು ನೀವು ಪುನರ್ಮನನ ಮಾಡಿಕೊಳ್ಳೋದು ಒಳ್ಳೆಯದು. ತದನಂತರ ಉತ್ತಮ ಶಕ್ತಿಯ ಆಕಾರದ ಗುಣಗಳು. ಇನ್ನು ಮುಂದುವರೆದಂತೆ ಅಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲಗಳು, ಗಾಳಿಯಂತ್ರಗಳ ಸ್ಥಾಪನೆಯಿಂದ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲಗಳು, ಸೌರಕೋಶ ಮತ್ತು ಸೌರ ಕುಕ್ಕರ್ಗಳ ಅನುಕೂಲ ಮತ್ತು ಅನಾನುಕೂಲಗಳು. ಇನ್ನು ಅಧ್ಯಾಯದ ಅಂತ್ಯದಲ್ಲಿರುವಂತಹ ನ್ಯೂಕ್ಲಿಯ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಇರುವಂತಹ ಅನಾನುಕೂಲ, ಭೂಗರ್ಭ ಉಷ್ಣಶಕ್ತಿ, ಈ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ತಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೀವು ಪುನರ್ಮನನ ಮಾಡಿಕೊಳ್ಳಬೇಕಾದಂತಹ ಪ್ರಮುಖ ವಿಷಯಗಳು ಯಾವ್ಯಾವು ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹ, ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ವಿಭವಾಂತರ, ಪೊಟೆನ್ಷಿಯಲ್ ಡಿಫರೆನ್ಸ್, ರೋಧ, ರೆಸಿಸ್ಟೆನ್ಸ್, ರೋಧಶೀಲತೆ, ರೆಸಿಸ್ಟಿವಿಟಿ, ವಿದ್ಯುತ್ ಸಾಮರ್ಥ್ಯ, ಎಲೆಕ್ಟ್ರಿಕ್ ಪವರ್, ಇವುಗಳ ಅರ್ಥ ಮತ್ತು ಅವುಗಳ SI ಏಕಮಾನ ಅನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಅವರ್ ಅರ್ಥ ಗೊತ್ತಿರಲಿ. 1 ಕಿಲೋವ್ಯಾಟ್ ಅವರ್ನ ಬೆಲೆ 3.6 × 10⁵ ಜೌಲ್ಗಳು. ಈ ಒಂದು ಅಂಶ ತಮ್ಮ ಗಮನದಲ್ಲಿರಲಿ. ಇನ್ನು ಸಾಧನಗಳಾದ ಅಮ್ಮೀಟರ್, ವೋಲ್ಟ್ ಮೀಟರ್, ರಿಯೋಸ್ಟಾಟ್, ಇವುಗಳ ಕಾರ್ಯ ಮತ್ತು ಮಂಡಲದಲ್ಲಿ ಅವುಗಳನ್ನು ಯಾವ ರೀತಿ ಜೋಡಣೆ ಮಾಡಿರ್ತೀವಿ ಅನ್ನೋದನ್ನು ಕೂಡ ನೀವು ಒಂದು ಕಡೆ ಟಿಪ್ಪಣಿ ಮಾಡಿಕೊಂಡು. ಒಂದು ವಿಷಯ, ಭೌತಶಾಸ್ತ್ರದಲ್ಲಿ ಕೂಲಂಬ್ ಅಂತ ಹೇಳಿದ್ರಲ್ಲ, ವಿದ್ಯುತ್, ಅದು ಅತ್ಯಂತ ಮುಖ್ಯವಾದ ವಿಷಯನ ಜ್ಞಾಪಕ ಇಟ್ಕೊಳ್ಳೇಬೇಕಾ? ಒಟ್ಟಾರೆ ಈ ಅಧ್ಯಾಯದಲ್ಲಿ ಬರುವಂತಹ SI ಮಾನಗಳ ಒಂದು ಪರಿಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಇದ್ರೆ ಒಳ್ಳೇದು ಸರ್. ಅಲ್ಲಿ ಅದರ ಬೆಲೆಯನ್ನ ಗುರುತು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಅದರ SI ಮಾನವನ್ನ ಅರ್ಥೈಸ್ಕೊಳ್ಳೋದು. ನೀವು ಕೂಲಂಬ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಎಸ್ ಸರ್, ಹೌದು. ವಿದ್ಯುತ್ ಆವೇಶದ SI ಏಕಮಾನ ಕೂಲಂಬ್ ಅನ್ನೋ ವಿಚಾರವನ್ನ ಮಕ್ಕಳು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಸರ್. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ 2 ನಿಯಮಗಳಿದೆ. ಓಮನ ನಿಯಮ, ಅದರ ಗಣಿತೀಯ ರೂಪ V = IR. ಅದೇ ರೀತಿ ಜೌಲನ ಉಷ್ಣೋತ್ಪಾದನಾ ನಿಯಮ H = I²RT. ಇವುಗಳ ವ್ಯಾಖ್ಯಾನ ಮತ್ತೆ ಅವುಗಳ ಗಣಿತೀಯ ರೂಪ ತಾವು ಪುನರ್ಮನನ ಮಾಡ್ಕೊಳ್ಳಿ. ಉಷ್ಣದ ಏಕಮಾನ
ಜೌಲ್ಗಳನ್ನು ಹೇಳಬೇಕು. ಎಸ್ ಸರ್. ಕೆಲವು ಜನ ಕ್ಯಾಲೋರಿನಲ್ಲೂ ಹೇಳ್ತಾರೆ. ಅದರಿಂದ ಹುಡುಗರು ಯಾವ ತರ ಮಾಡಬೇಕು ಅಂತ ಸಂದರ್ಭದಲ್ಲಿ ಪ್ರಚಲಿತವಾಗಿರುವಂತಹ SI ಏಕಮಾನವನ್ನ ನಾವು ಪರಿಗಣಿಸ್ತೀವಿ ಸರ್. ಯಾವುದು? ಜೂಲ್ ಅನ್ನ ನಾವು ಪರಿಗಣಿಸ್ತೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಉಷ್ಣದ SI ಏಕಮಾನವನ್ನ ಜೂಲ್ ಅಂತ ಬರೆದರೆ ಸೂಕ್ತ ಸರ್. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಆಧರಿಸಿದಂತಹ ಸಾಧನಗಳಾದ ಬಲ್ಬ್, ಫ್ಯೂಸ್ನ ಕಾರ್ಯ, ಅದರ ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್. ಇದೇ ರೀತಿ ವಾಹಕ ರೋಧವು ಅವಲಂಬಿಸಿರುವಂಥ ಅಂಶಗಳು ಈ ಅಧ್ಯಾಯದಲ್ಲಿನ ಪ್ರಮುಖವಾದಂಥ ಅಂಶ. ಅದೇ ರೀತಿ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಪಟ್ಟಂತಹ ಲೆಕ್ಕಗಳು, ಮತ್ತು ಸರಣಿ ಜೋಡಣೆಯ ಅನಾನುಕೂಲ, ಸಮಾಂತರ ಜೋಡಣೆಯ ಅನುಕೂಲ, ಇವುಗಳನ್ನು ಕೂಡ ಮಕ್ಕಳು ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸಲು ಕಾರಣವನ್ನು ಕೂಡ ವಿದ್ಯಾರ್ಥಿಗಳು ಈಗಾಗಲೇ ಓದಿರ್ತಾರೆ ಸರ್ ಇದೆಲ್ಲ. ಸೊ ನಾವೇನು ಮಾಡ್ತಾ ಇದ್ವಿ, ಈ ಒಂದು ಉಳಿದಿರುವಂತಹ ದಿನಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ, ಅಂಕಗಳಿಕೆಯ ದೃಷ್ಟಿಯಿಂದ ಈ ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿದ್ರೆ ಖಂಡಿತವಾಗಿಯೂ ಅವ್ರಿಗೆ ಈ ಪರೀಕ್ಷಾ ಭಯ ಹೋಗ್ಲಾಡಿಸುತ್ತೆ. ಅಲ್ಲ, ಇದ್ರ ಮೇಲೆ ಲೆಕ್ಕಗಳು ಬರಬಹುದು ಅಂತ ಹೇಳಿದ್ರಿ. ಎಸ್ ಸರ್. ಲೆಕ್ಕಗಳು ಬರಬೇಕಾದ್ರೆ ಕೆಲವು ಸಾರಿ ಒಂದು ತಂತಿಯ ವ್ಯಾಸ 0.5 ಅದನ್ನು ರೇಡಿಯಸ್ ಮಾಡಿ ಅರ್ಧ ಮಾಡಿ ಮಿಲಿಮೀಟರಲ್ಲಿ ಇರುತ್ತದು. ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಹುಡುಗರಿಗೆ ನೀವು ಕ್ಯಾಲ್ಕುಲೇಟರ್ ಕೊಡಲ್ಲ. ಅದರಿಂದ ಆ ಮಾದರಿ ಬಂದರೆ πr² ಮಾಡಿ ಆಮೇಲಿಂದ ಸರಳ ರೂಪಕ್ಕೆ ತರಬೇಕಂತ ಪ್ರಶ್ನೆ ಇದ್ದರೆ ನಾವು ಏನು ಮಾಡಬಹುದು ಸರ್? ನಾನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಸರ್ ಈ ರೀತಿಯ ಒಂದು ಲೆಕ್ಕಗಳನ್ನು ನಾನು ಗಮನಿಸಿಲ್ಲ. ಹೊರೆಯಾಗದ ಹಾಗೆ ಸರಳ ಲೆಕ್ಕಗಳು ಸರ್, ಅಭ್ಯಾಸದ ಮತ್ತು ಉದಾಹರಣಾ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇರುವಂತಹ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹುಶಃ ಸಾಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ರೋಧಶೀಲತೆ ಬಗ್ಗೆ ಹೇಳಿದ್ರಿ. ಪ್ರತಿಯೊಂದು ಲೋಹದ ರೋಧಶೀಲತೆ ಬೇಕಾ ಸರ್? ಅದ ಪಟ್ಟಿಯನ್ನು ಅಭ್ಯಾಸ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್. ಅದು ಕೋಷ್ಟಕವನ್ನ ಕೊಟ್ಟಿದ್ದಾರೆ ಪಠ್ಯ ಪುಸ್ತಕದಲ್ಲಿ. ತಿಳ್ಕೊಂಡ್ರೆ ಸಾಕು, ಎಷ್ಟು ಅಂತ ತಿಳ್ಕೊಂಡ್ರೆ ಸಾಕು. ಅಥವಾ ರೋಧಶೀಲತೆಯ ಅರ್ಥ ಮತ್ತೆ ರೋಧಶೀಲತೆಗೆ ಸಂಬಂಧಪಟ್ಟಂತೆ ಈಗ ಟಂಗ್ಸ್ಟನ್ ಮತ್ತೆ ಈ ನೈಕ್ರೋಮ್ ವೈರ್ ಅಂತಹ ವಸ್ತುಗಳ ರೋಧಶೀಲತೆ ಹೆಚ್ಚಿರೋದ್ರಿಂದ ಅವುಗಳನ್ನ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಅನ್ನೋ ಅಂಶಗಳನ್ನ ತಿಳ್ಕೊಂಡ್ರೆ ಬಹುಶಃ ಸಾಕು ಅಂತ ಅನಿಸುತ್ತೆ ಸರ್. ಇನ್ನು ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸದ ಲೆಕ್ಕಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಉದಾಹರಣೆ ಲೆಕ್ಕಗಳನ್ನ ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಸರ್. ಅದೇ ಮಾದರಿ ಬೆಲೆಗಳಲ್ಲಿ ವ್ಯತ್ಯಾಸ. ಎಸ್ ಸರ್. ಕೆಲವೊಂದು ಬೆಲೆಗಳನ್ನ ಈಗ 50 ಓಮ್ ಇರೋ ಕಡೆಗೆ 100 ಓಮ್ ಅಂತ ಕೊಡುವಂಥದ್ದು, 12 ವೋಲ್ಟ್ ಇರುವಂಥ ಕಡೆ ಒಂದು 60 ವೋಲ್ಟ್ ಅಂತ ಕೊಡುವಂಥದ್ದು, ಹೀಗೆ ಒಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ನಾವು ನೋಡಿರೋದ್ರಿಂದ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಉದಾಹರಣೆ ಲೆಕ್ಕಗಳನ್ನು ಅಭ್ಯಾಸ ಮಾಡಿಕೊಂಡು ಆನಂತರ ತಮಗೆ ಸಾಧ್ಯವಾದಂತಹ ಅಭ್ಯಾಸದ ಲೆಕ್ಕಗಳನ್ನು ಅವರು ಸಾಲ್ವ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅನ್ನೋದು ಈ ಒಂದು ವಿಚಾರವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಸರ್. ಅದೇ ರೀತಿ ಇಲ್ಲಿ ಮಕ್ಕಳು ಯಾವುದೇ ರೀತಿಯ ಭಯ ಅಥವಾ ಗೊಂದಲ ಬೇಡ ಸರ್. ಪ್ರಶ್ನೆಗಳನ್ನು ಯಾವ ರೀತಿ ಲೆಕ್ಕಗಳನ್ನು ಬಿಡಿಸುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆಗಳು ಮೂಡ್ ಬಂದಿರೋದನ್ನ ನಾವು ನೋಡಿರೋದ್ರಿಂದ ಪಠ್ಯ ಪುಸ್ತಕವನ್ನೇ ಅವರು ಪ್ರಮುಖ ಆಕರವಾಗಿ ಇಟ್ಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಈ ನಿಟ್ಟಿನಲ್ಲಿ ಸಾಕಾಗುತ್ತೆ ಸರ್. ಈಗ ಒಂದು ಸೂತ್ರ ಇದೆ, P=IV ಅನ್ನೋದು ಸೂತ್ರ. ಎಸ್ ಸರ್. ಅವರು ಐ ಕೊಟ್ಟಿರ್ತಾರೆ. ಎಸ್ ಸರ್. ವಿ ಕೊಡಲ್ಲ, RI ಅಂತ ಕೊಡ್ತಾರೆ. ಎಸ್ ಸರ್. ಅಂತ ಸಂದರ್ಭದಲ್ಲಿ ಯಾವ ತರ ಮಾಡಬೇಕು? ಆಗ ಈ ಉಳಿದಂತಹ ಸೂತ್ರಗಳಿರ್ತವೆ ಸರ್, ನಾವು ಆ ಸೂತ್ರಗಳನ್ನ ಒಂಚೂರು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ V=IR, ಇದು ಓಮನ ನಿಯಮಕ್ಕೆ ಸಂಬಂಧಪಟ್ಟಂತ ಸೂತ್ರ. ಅದೇ ರೀತಿ P=VI, ಇದು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಸೂತ್ರ. ಈ ಓಮನ ನಿಯಮವನ್ನ ಆಧರಿಸಿಕೊಂಡು ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನ ನಾವು ಒಂಚೂರು ಮಾರ್ಪಾಡನ್ನ ಮಾಡ್ಕೊಳ್ಬಹುದು ಸರ್. ಅದರ ಸಾಧ್ಯತೆಗಳು P=I²R ಇದೆ ಸರ್, P=V²/R ಇದೆ. ಮತ್ತೆ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ E=P × T ಇದೆ. ಸೊ ಅದೇ ರೀತಿ ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂತೆ H=I²RT ಅನ್ನೋ ಒಂದು ಸೂತ್ರ ಇದೆ. ಇದರಲ್ಲಿ ಓಮನ ನಿಯಮವನ್ನ ಬಳಸ್ಕೊಂಡು ನಾವು H=V × I × T. ಇಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ವಿಭವಾಂತರ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ, ವಿದ್ಯುತ್ ಪ್ರವಾಹನ ಕೊಟ್ಟಿರ್ತಾರೆ ಅನ್ಕೊಳ್ಳೋಣ, ಮತ್ತೆ ಕಾಲವನ್ನ ಕೊಟ್ಟಿರ್ತಾರೆ ಅನ್ಕೊಳ್ಳೋಣ. ಸೊ ರೋಧಕದಲ್ಲಿ ಬಿಡುಗಡೆಯಾದಂತ ಉಷ್ಣವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ H=I²RT ಬದಲು H=VIT ಅನ್ನ ಸರಳವಾಗಿ ಸುಲಭವಾಗಿ ಬಳಸ್ಕೊಂಡ್ರೆ ಉತ್ತರ ಅತಿ ಬೇಗನೆ ಮತ್ತು ಸರಳವಾಗಿ ಸಿಗುತ್ತೆ ಸರ್. ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಈ ಒಂದು ಸೂತ್ರಗಳ ಆಧಾರದ ಮೇಲೆ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಪ್ರಮುಖವಾದಂತ ಅಧ್ಯಾಯ ಫಿಸಿಕ್ಸ್ ಅಲ್ಲಿ ಸರ್, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ನಾನು ಈಗಾಗಲೇ ಹೇಳ್ದಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅದನ್ನು ಅವಲೋಕಿಸಿದಾಗ ಒಟ್ಟು 12 ಅಂಕಗಳ ಪ್ರಶ್ನೆಗಳು ಈ ಅಧ್ಯಾಯದಿಂದ ಮೂಡಿ ಬಂದಿದೆ. ಅಂದರೆ ಪ್ರಮುಖವಾದಂಥ ಅಧ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇಲ್ಲಿ ಯಾವ್ಯಾವ ಅಂಶಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಮಕ್ಕಳಿಗೆ ಗೊತ್ತಿದೆ ಪ್ರತಿಫಲನದ ನಿಯಮಗಳು, ಗೋಳಿಯ ದರ್ಪಣಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಸರ್. ಅದರಲ್ಲಿ ಪ್ರಮುಖವಾಗಿ ಸಂಗಮ ದೂರ,
ಪ್ರಧಾನ ಸಂಗಮ, ವಕ್ರತಾ ತ್ರಿಜ್ಯ, ಇಂತಹ ಹೇಳಿಕೆಗಳನ್ನ ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳಿತು. ಇನ್ನು ಕೋಷ್ಟಕ 10.1 ಅಲ್ಲ, ಈ ಅಧ್ಯಾಯದಲ್ಲಿ ಬಹುಮಟ್ಟಿಗೆ ವಿದ್ಯಾರ್ಥಿಗಳ ದೌರ್ಬಲ್ಯ ಇರೋದು ರೇಖಾಚಿತ್ರಗಳು. ಆ ರೇಖಾಚಿತ್ರ ಒಂದು ಕನ್ನಡಿ ಮೇಲೆ ಇದೆ, ಇನ್ನೊಂದು ಮಸೂರಗಳ ಮೇಲೆ. ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಚಿತ್ರಗಳು ಮೂಡ್ ಬಂದಿರೋದ್ರಿಂದ ಇಲ್ಲಿಯೂ ಕೂಡ ಚಿತ್ರಗಳು ದೌರ್ಬಲ್ಯವನ್ನ ಮೀರಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಡೆಫಿನೆಟ್ಲಿ ಸರ್. ಈಗ ನಾವು ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ರೇಖಾಚಿತ್ರ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಇವ್ರಿಗೂ ಕೂಡ ಬಂದ್ರೆ ಅನುಕೂಲ ಆಗುತ್ತೆ ಸರ್. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರ್. ಸರಳವಾಗಿ ರೇಖಾಚಿತ್ರಗಳನ್ನ ಬಿಡಿಸ್ಬೋದು ಸರ್. ಒಂದು ಅಳತೆ ಸರ್, ಈಗ 12ರಿಂದ 14 ಸೆಂಟಿಮೀಟರ್ ಅಳತೆ, ಉದ್ದ ಇರೋದು ಒಂದು 15 ಸೆಂಟಿಮೀಟರ್ ಇರುತ್ತೆ ಅಂತ ಇಟ್ಕೊಳ್ಳಿ ಅಗಲ. ಎಸ್ ಸರ್. ಅವ್ರು 10 ಸೆಂಟಿಮೀಟರ್ ಲೈನ್ ಹೇಳ್ಕೊಂಡು ಮಧ್ಯದಲ್ಲಿ ಹಾಕಿದರೆ ಅದು ಆಪ್ಟಿಕ್ ಸೆಂಟರ್ ಆಗುತ್ತೆ. ಸೊ ಆ ಕಡೆಗೆ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ವಕ್ರತಾ ತ್ರಿಜ್ಯ ಆಗುತ್ತೆ. ಅದ್ರ ಅರ್ಧ ತಗೊಂಡ್ರೆ ಎಫ್. ಅದನ್ನ ಅಳತೆ ಸರಿಯಾಗಿರ್ಬೇಕು ಅಂತ. ಡೆಫಿನೆಟ್ಲಿ ಸರ್. ಒಂದು ಅಳತೆಯನ್ನ ಹೇಳ್ಬೇಕು ಅಂದ್ರೆ ಈಗ 15 ಸೆಂಟಿಮೀಟರ್ ನ ಒಂದು ರೇಖೆಯನ್ನ ಹೇಳ್ಕೊಂಡು ಪ್ರತಿ 3 ಸೆಂಟಿಮೀಟರ್ ಹತ್ರ ಒಂದು ಚುಕ್ಕೆಗಳನ್ನ ಇಟ್ಕೊಂಡ್ರೆ, ಪಾಯಿಂಟ್ ಗಳನ್ನ ಇಟ್ಕೊಂಡ್ರೆ ಸರ್, ಈಗ 3 ಸೆಂಟಿಮೀಟರ್ ನಂತರ ಬರುವಂತದ್ದು ಎಫ್ ಆಗುತ್ತೆ ಸರ್. ನಂತರದ ಚುಕ್ಕೆ 12 ಸೆಂಟಿಮೀಟರ್ ಬರುವಂತದ್ದು 2F ಆಗುತ್ತೆ. ಯಾವುದು ಮಸೂರಕ್ಕೆ ಸಂಬಂಧಪಟ್ಟಂತೆ. ದರ್ಪಣಕ್ಕೆ ಸಂಬಂಧಪಟ್ಟಂತೆ ಮೊದಲ 3ನೇ ಸೆಂಟಿಮೀಟರ್ ಬರುವಂತದ್ದು ಎಫ್ ಆಗುತ್ತೆ, ನಂತರದ 3ನೇ ಸೆಂಟಿಮೀಟರ್ ಬರುವಂತದ್ದು ಸಿ ಆಗುತ್ತೆ ಸರ್. ಸಿ ಅಂದ್ರೆ ಒಂದೇ, 2F ಅಂದ್ರೆ ಹೆಚ್ಚು ಕಡಿಮೆ. ಎಸ್ ಸರ್, ಹೆಚ್ಚು ಕಡಿಮೆ ಒಂದೇ ಆಗುತ್ತೆ. ಸೊ ಮಕ್ಕಳು ಸರಳವಾಗಿ ಕೋನ ಮಾಪಕವನ್ನ ಬಳಸ್ಕೊಂಡು ಚಿತ್ರವನ್ನ ರಚಿಸಬಹುದು ಅನ್ನೋದನ್ನ ಮರಿಬಾರದು. ಕಾಂಪಾಸ್ ಇಲ್ದೇನೆ ಕೋನ ಮಾಪಕವನ್ನೇ ಬಳಸ್ಕೊಂಡು ಕೂಡ ಚಿತ್ರಗಳನ್ನ ಸರಳವಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಇದೆ, ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಅದನ್ನ ತಯಾರಿ ಮಾಡ್ಕೊಳ್ಳಿ. ಇನ್ನು ಗೋಳಿಯ ಮಸೂರಕ್ಕೆ ಸಂಬಂಧಪಟ್ಟಂತೆ ಪ್ರತಿಬಿಂಬಗಳ ರಚನೆಯ ರೇಖಾಚಿತ್ರದ ಬಗ್ಗೆ ಹೇಳಿದ್ದೀವಿ. ಇದರಲ್ಲಿ ಸರಿಸುಮಾರು 3 ಅಂಕಗಳ ಪ್ರಶ್ನೆ ಮೂಡ್ ಬಂದಿರೋದನ್ನ ನಾವು ಕಾಣ್ತೀವಿ ಸರ್. ಈಗ ಪ್ರತಿಬಿಂಬ ಎಫ್ ಮತ್ತು ಸಿ ಗಳ ನಡುವೆ ಆಗೋದು ಎಫ್ ಸಿ ಮಿಂದ ಆಚೆಗೆ ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಅಂತಂದ್ರೆ ಅದು ಅಳತೆ ಸರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ. ಮಸೂರಗಳ ಸಾಮರ್ಥ್ಯದ ಸೂತ್ರ ಮತ್ತೆ ದರ್ಪಣದ ಸೂತ್ರಗಳು, ಮಸೂರದ ಸೂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಬೆಳಕು, ವಕ್ರೀಭವನ ಮತ್ತು ಪ್ರತಿಫಲನಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯದಲ್ಲಿ ಮತ್ತಷ್ಟು ಅಂಶಗಳು, ಬೆಳಕಿನ ವಕ್ರೀಭವನದ ನಿಯಮಗಳು, ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ, ಅದರಲ್ಲಿ ಬರುವಂತಹ ನೀರಿನ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ 1.33 ಇದರ ಅರ್ಥ. ಈ ಥರದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಪರೀಕ್ಷಾ ದೃಷ್ಟಿಯಿಂದ ಒಳ್ಳೆಯದು. ಹಾಗೂ ಈ ದರ್ಪಣ ಮತ್ತು ಮಸೂರಗಳ ನಡುವಿನ ವ್ಯತ್ಯಾಸ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ, ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸ, ಇವಿಷ್ಟು ಪ್ರಮುಖವಾದಂಥ ಅಂಶಗಳು ಈ ನಿಟ್ಟಿನಲ್ಲಿ ನಿಮ್ಮ ತಯಾರಿ ಇರಲಿ ಅಂತ. ಇನ್ನು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡುವಂಥದ್ದು ಸರ್, ಇನ್ ಟೆಕ್ಸ್ಟ್ ಕ್ವಶನ್ಸ್ಗಳಲ್ಲಿ ಕೆಲವು ಸರಳ ಪ್ರಶ್ನೆಗಳಿದ್ದಾವೆ, ಅಭ್ಯಾಸದಲ್ಲೂ ಕೂಡ ಕೆಲವು ಸರಳ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ಕೂಡ ಮಕ್ಕಳು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 28 ಅಂಕಗಳಿಗೆ 28 ಅಂಕಗಳನ್ನು ಪರಿಪೂರ್ಣವಾಗಿ ಮಕ್ಕಳು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನನ್ನ ಒಂದು ಅನಿಸಿಕೆಗಳು, ಜೊತೆಗೆ ವಿದ್ಯಾರ್ಥಿಗಳಿಗೆ ಸಲಹೆಗಳು. ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂಥ AB ಕಟ್ಟಿ ಸರ್ ಅವರು ಈಗ ರಾಸಾಯನ ವಿಜ್ಞಾನದ ಭಾಗ ಬಿಗೆ ಸಂಬಂಧಪಟ್ಟಂತಹ ವಿಷಯಾಂಶಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಲ್ಪ ಕಾಲದಲ್ಲಿ ನಾವು ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು? ನಾನು ಹೇಳೋದು, ಯಾವುದು ಸುಲಭವಾಗಿ ಮರೆತು ಹೋಗೋದಿಲ್ವೋ, ಯಾವುದನ್ನು ಸ್ವಲ್ಪ ಓದಿದರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸಬಹುದು, ಪೂರ್ತಿ ಅಂಕಗಳನ್ನು ಗಳಿಸಬಹುದು, ಅಂತ ಅಧ್ಯಾಯದಿಂದ ಪ್ರಾರಂಭಿಸಿ. ರಸಾಯನ ವಿಜ್ಞಾನದಲ್ಲಿ ಕೊನೆಯ ಅಧ್ಯಾಯವಾದ ಆವರ್ತನೀಯ ವರ್ಗೀಕರಣ ಅಂತ ಇದೆಯಲ್ಲ, ಅದರಿಂದ ಆರಂಭಿಸ್ತೇನೆ. ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಯಾವ ಅಂಶಗಳನ್ನು ಜ್ಞಾಪಕ ಇಟ್ಕೋಬೇಕು? 1, ಡೋಬ್ರೈನರ್ನ ನಿಯಮ, ತ್ರಿವಳಿ ನಿಯಮ ಅಂತಾರೆ, ನ್ಯೂಲ್ಯಾಂಡರ್ ಅಷ್ಟಕ ನಿಯಮ, ಮತ್ತೆ ಮೆಂಡೆಲೀವ್ರವರ ನಿಯಮ, ಮತ್ತು 4 ಮಾಸ್ಲೆಯವರ ಆವರ್ತಕ ನಿಯಮ. ಇದು ನೇರವಾದ ಪ್ರಶ್ನೆಗಳು ಬರುವಂತಹ ಒಂದು ಕ್ಷೇತ್ರ. ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡಬೇಕಂದ್ರೆ, ಆಧುನಿಕ ಆವರ್ತಕ ನಿಯಮ ಡೋಬರೈನರ ಆವರ್ತಕ ನಿಯಮಕ್ಕಿಂತ ಹೇಗೆ ಭಿನ್ನವಾಗಿದೆ, ಈ ಬದಲಾವಣೆ ಏಕೆ ಮಾಡಿದ್ದಾರೆ ಅನ್ನೋದನ್ನು ಕಲ್ತಿರ್ಬೇಕು. ಆಮೇಲಿಂದ ತ್ರಿವಳಿ ನಿಯಮದಲ್ಲಿ ಒಂದು ಸಣ್ಣ ಲೆಕ್ಕನೂ ಬರುವ ಸಾಧ್ಯತೆ ಇದೆ. ಅಲ್ಲಿ ABC 3 ಪರಮಾಣು ತ್ರಿವಳಿ ಇದ್ರೆ B ಯ ಪರಮಾಣು ರಾಶಿ A+C/2, ಇದರ ಮೇಲೆ ಒಂದು ಸಣ್ಣ ಲೆಕ್ಕ ಬರ್ಬೋದು. ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಬರುವ ಚಾನ್ಸಸ್ ಇದೆ ಅಂತ ಹೇಳಿದೆ. ಆಮೇಲಿಂದ ನ್ಯೂಲ್ಯಾಂಡರ್ ಅಷ್ಟಕ ನಿಯಮದ ಮಿತಿ, ಅವ್ರೇನು ತುಂಬ ಸಂತೋಷ ಪಟ್ಬಿಟ್ರು. ಸರಿಗಮ ಪದನಿ ಸರಿಗಮ ಅಂತ ಬರ್ಕೊಂಡು ಹೋಗ್ಬಿಟ್ರು ಎಲ್ಲನೂ. ಸ ಮತ್ತು 8ನೇದು ಸ ಆಗಿದೆ, 2ನೇದು ರೇ ಆಗಿದ್ರೆ 8ನೇದು ರೇ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಅವನು ಪ್ರೀತಿಯಿಂದ ಅಷ್ಟಕ ಅಂತ ಕರೆದ್ಬಿಟ್ಟ. ಆದರೆ 18 ಧಾತುಗಳ ನಂತರ ಈ ನಿಯಮ ಅನ್ವಯ ಆಗಲಿಲ್ಲ, ಅದನ್ನು ಕೈ ಬಿಟ್ಬಿಟ್ರು. ಕೊನೆಗೆ ತುಂಬಾ ಕೇರ್ಫುಲ್ ಆಗಿ ಮೆಂಡೆಲೀಫ್ನವ್ರು ಏನ್ ಮಾಡಿದ್ರು ಅಂದ್ರೆ, ಅಷ್ಟಕ ಅನ್ನೋ ಪದ ತೆಗೆದುಹಾಕಿ ವಸ್ತುಗಳನ್ನ ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಬರೆದಾಗ ಗುಣಗಳು ಆವರ್ತನೀಯವಾಗಿ ಪುನರಾವರ್ತನೆ ಆಗುತ್ತಂತೆ. ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರೆದವನು. ಪೀರಿಯಾಡಿಕಲಿ ದಿ ರಿಪೀಟ್. ಈಗ ಮೊದಲ ಉದಾಹರಣೆಗೆ, ಮೊದಲನೇದು ಸೋಡಿಯಂ ಆಗಿದ್ರೆ
8ನೇದ್ದು ಪೊಟ್ಯಾಷಿಯಂ ಆಗಿರುತ್ತೆ, ಅದಾದಮೇಲೆ 18ನೇದಾಗಿರ್ಬೋದು, ಅದಾದಮೇಲೆ 32 ಆಗಿರ್ಬೋದು. ಅದಕ್ಕೆ ನಾನು ನನ್ನ ಮಿತ್ರನನ್ನು ಪ್ರತಿ ಶನಿವಾರ 4 ಗಂಟೆಗೆ ಭೇಟಿ ಆಗ್ತೀನಿ ಅನ್ನೋ ಬದಲು ಆವಾಗವಾಗಿ ರೆಗ್ಯುಲರ್ ಆಗಿ ನಿಯಮಿತವಾಗಿ ನಾನು ಭೇಟಿ ಮಾಡ್ತೀನಿ ಅನ್ನೋ ಪದಕ್ಕೆ ಎರಡೂ ಕಾಂಟ್ರಿಬ್ಯೂಷನ್ ಇದೆ, ಇಲ್ಲ ಅಂತ ಹೇಳಲ್ಲ. ಆವರ್ತ 8 ಅಂತ ಕಂಡು ಹಿಡಿದಲ್ಲ ನ್ಯೂಲ್ಯಾಂಡ್, ಅದರ ಆಧಾರದ ಮೇಲೆ ಮೆಂಡೆಲಿಫರ್ ಮಾಡಿದ್ರು. ಆಮೇಲೆ ಈ ಸ್ವಲ್ಪ ಸಮಸ್ಥಾನಿಗಳ ಸಮಸ್ಯೆ ಉಂಟಾಯಿತು. ಅದಕ್ಕೋಸ್ಕರ ಮಾಸ್ಲೆ ಅವರು ಪರಮಾಣು ರಾಶಿ ಬೇಡ ಸರ್, ಪರಮಾಣು ಸಂಖ್ಯೆ ಹಾಕೋಣ ಅಂತ ಹೇಳಿ ಪರಮಾಣು ಸಂಖ್ಯೆ ಹಾಕಿದ್ರು. ಇದರಲ್ಲಿ ಯಾವ ತರ ಮತ್ತೆ ಬೇರೆ ಪ್ರಶ್ನೆಗಳು ಬರಬಹುದು. ವರ್ಗ ಅಂದ್ರೇನು, ಅಂದ್ರೆ ಗುಂಪು ಅಂದ್ರೇನು, ಆವರ್ತ ಅಂದ್ರೇನು ಅಂತ. ಈಗ 18ನೇ ಗುಂಪಿನ ವಿಶೇಷತೆ ಏನು? 18ನೇ ಗುಂಪಿನಲ್ಲಿರುವ ಸರ್ವಸಂಗ ಪರಿತ್ಯಾಗಿಗಳು ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೀನಾನ್, ರೇಡಾನ್. ಏನ್ ಸರ್ ನೀವು ಇಷ್ಟೆಲ್ಲ ಬೈಪಾಟ್ ಮಾಡ್ಕೊಂಡು ಹೇಳ್ತಿದ್ದೀರಾ? ನಾವು ಹಿಂಗೆ ಬೇಡ. 2 ಎಕ್ಸಾಂಪಲ್ ತಗೊಳ್ಳಿ, ಹೀಲಿಯಂ, ನಿಯಾನ್. ಇನ್ನೂ ಜಾಸ್ತಿ ಬೇಕಂದ್ರೆ ಆರ್ಗಾನ್ ತಗೊಳ್ಳಿ. ಇದು 18ನೇ ಗುಂಪಿನಲ್ಲಿರುವಂಥ ವಸ್ತುಗಳ ಗುಣಗಳಿರ್ತವೆ. ಎಲ್ಲ ಪರಮಾಣುಗಳು ಒಂದೊಂದು ರಾಶಿ, ಒಂದು ಆಸೆ ಇರುತ್ತೆ. ನಾನು ಅಷ್ಟು ಹೊರಕವಚದಲ್ಲಿ 8 ಬರಬೇಕು ನನಗೆ ಅಂತ ಎಲೆಕ್ಟ್ರಾನ್ಗಳು. ಈ 8 ಎಲೆಕ್ಟ್ರಾನ್ ಬರಲಿ ಅಂತ ಅನ್ನೋ ಉದ್ದೇಶದಿಂದ ಕೊಡುತ್ತೆ, ತೆಗೆದುಕೊಳ್ಳುತ್ತೆ, ಹಂಚಿಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಅದಕ್ಕೋಸ್ಕರ ರಾಸಾಯನಿಕ ಬಂಧಗಳು ಉಂಟಾಗುತ್ತೆ. ನಮ್ಮ ಆಸೆಗೆ ಕೊನೆ, ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗಲ್ಲಿ ಕೊನೆ ಇದೆ. ಇಲ್ಲಿ ಹಂಗ ಇಲ್ಲ, ಪರಮಾಣುಗಳ ಆಸೆಗೆ ಕೊನೆ ಇದೆ. ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಬರಬೇಕು ಅಂದ ಅದು ವೆಲೆನ್ಸಿ 0, ಸಂಯೋಗ ಸಾಮರ್ಥ್ಯ 0. ಇದು 18ನೇ ಗುಂಪಿನ ವಿಶೇಷತೆ. ಆಮೇಲಿಂದ ಇನ್ನೊಂದು ಸಣ್ಣ ಅಧ್ಯಾಯ ಇದೆ, ಪರಮಾಣು ತ್ರಿಜ್ಯ, ವಿದ್ಯುತ್ ಧನೀಯತೆ ಮತ್ತು ಲೋಹದ ಸ್ವಭಾವ. ವರ್ಗದಲ್ಲಿ ಹೇಗೆ ಬದಲಾಗುತ್ತೆ ಮತ್ತು ಆವರ್ತದಲ್ಲಿ ಹೇಗೆ ಬದಲಾಗುತ್ತೆ, ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ವಿದ್ಯುತ್ ಧನೀಯತೆ ಅಂತ ಒಂದು ಸಾಕುರಿ, ಒಂದು ಉದಾಹರಣೆ ಕೊಡ್ತೀನಿ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಈ ವಿದ್ಯುತ್ ಧನೀಯತೆ ಕಡಿಮೆ ಆಗುತ್ತೆ. ಅದರ ಅರ್ಥ ಏನು? ವಿದ್ಯುತ್ ಋಣೀಯತೆ ಜಾಸ್ತಿ ಆಗುತ್ತೆ ಅಂತ. ಆದ್ರಿಂದ ಎಲ್ಲದಕ್ಕೂ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಯಾವ ರೀತಿ ಬದಲಾವಣೆ ಆಗ್ತವೆ, ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನೋದು 3ಕ್ಕೆ ಅನ್ವಯ ಆಗುತ್ತೆ. 3ಕ್ಕೆ ಒಂದು ವಿದ್ಯುತ್ ಧನೀಯತೆ ಕಡಿಮೆ ಆಗುತ್ತೆ ಅನ್ನೋದು, ಪರಮಾಣು ತ್ರಿಜ್ಯ ಕಡಿಮೆ ಆಗುತ್ತೆ ಅನ್ನೋದು, ಆಮೇಲೆ ಲೋಹದ ಸ್ವಭಾವನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಅಪೋಸಿಟ್ ಬರ್ಕೊಂಡ್ರೆ ನಿಮಗೆ ವಿದ್ಯುತ್ ಋಣೀಯತೆ ಬರುತ್ತೆ, ಅಲೋಹದ ಸ್ವಭಾವನೂ ಬಂದ್ಬಿಡುತ್ತೆ. ಆದ್ರಿಂದ ವರ್ಗದ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂಗೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗೆ ಬಂದಂಗೆ ಹೆಚ್ಚಾಗುತ್ತೆ. ಯಾವುದು? ಪರಮಾಣು ಗಾತ್ರ, ತ್ರಿಜ್ಯ ಮತ್ತು ವಿದ್ಯುತ್ ಧನೀಯತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಅದಕ್ಕೆ ಕಾರಣಗಳನ್ನು ಕೂಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಂಡು, ಅದಕ್ಕೆ ಕಾರಣ ಏನು ಅಂತಂದ್ರೆ, ಯಾಕಂದ್ರೆ ಕಡಿಮೆ ಎಲೆಕ್ಟ್ರಾನ್ ಇದ್ರೆ ಆಕರ್ಷಣ ಶಕ್ತಿ ಕಡಿಮೆ, ದೊಡ್ಡ ಪ್ರಮಾಣ ಆಗುತ್ತಲ್ಲ. ಸ್ವಲ್ಪ ಹುಡುಗ ಕ್ವಶನ್ ಕೇಳಿದ್ದ ನನಗೆ, ಸೋಡಿಯಂ 11 ಇದೆ, ಕ್ಲೋರಿನ್ 17 ಇದೆ, 2 ಹತ್ರ. ಸೋಡಿಯಂ ಹೆಂಗೆ ಚಿಕ್ಕದಾಗುತ್ತೆ, ದೊಡ್ಡದಾಗುತ್ತೆ, ಕ್ಲೋರಿನ್ ಹೆಂಗೆ ಸಣ್ಣದಾಗುತ್ತೆ. ನಾವು ಹೇಳಿದೆ ಇದು ಆಕರ್ಷಣೆ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನ್ ಜಾಸ್ತಿ ಇದ್ದಂಗೆ. ಅವಾಗ ಸ್ವಲ್ಪ ಶ್ರಿಂಕ್ ಆಗುತ್ತೆ ರೀ, ಕುಗ್ಗುತ್ತೆ. ಈ ಒಂದು ಅಧ್ಯಾಯಕ್ಕೆ ಮಿತಿಗಳು ಸರ್, ನ್ಯೂಲ್ಯಾಂಡ್ ಅಷ್ಟಕನ ನಿಯಮದ ಮಿತಿಗಳು, ಮ್ಯಾಂಡಲಿಯೋ ವರ್ಗೀಕರಣದ ಮಿತಿಗಳು, ಇವನ್ನು ಕೂಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅದು ಇದು ಮರ್ತು ಹೋಗೋದಿಲ್ಲ, ಸೂತ್ರಗಳಿಲ್ಲ, ಲೆಕ್ಕಗಳಿಲ್ಲ, ಒಂದು ಸಣ್ಣ ಲೆಕ್ಕ ಬಿಟ್ರೆ. ಆದ್ರಿಂದ ಸರಿಯಾಗಿ ಅವರು ಅಧ್ಯಯನ ಮಾಡ್ಕೊಂಡ್ರೆ ಮಾಡ್ಬೋದು. ಆಮೇಲೆ 2ನೇದಕ್ಕೆ ಬರ್ತೀನಿ. 2ನೇದು ಅಂದ್ರೆ ಅದು ಕೂಡ ಲಾಸ್ಟ್ 4ನೇ ಅಧ್ಯಾಯ. ಒಟ್ಟು ರಸಾಯನಶಾಸ್ತ್ರಕ್ಕೆ 25 ಅಂಕಗಳಿದೆ. ಅದು ಸ್ವಲ್ಪ ವಿಷಯ ವ್ಯಾಪ್ತಿ ಮೇಲೆ ಅಂಕಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಆವರ್ತ ಕೋಷ್ಟಕಕ್ಕೆ 3 ರಿಂದ 4 ಖಂಡಿತ ಬರುತ್ತೆ. 4ನೇ ಅಧ್ಯಾಯ ಕಾರ್ಬನ್ ಮತ್ತು ಸಂಯುಕ್ತಗಳು ನಿಮಗೆ ಸ್ವಲ್ಪ ಸುಲಭ ಮಾಡಿದ್ದಾರೆ. 20% ಇದರಲ್ಲಿ ಇಲ್ಲ ಅಂತಂದ್ರೆ ಯಾವುದಿಲ್ಲ, ಗುಣಗಳು ಇಲ್ಲ. 4.3 ರಿಂದ ಆಚೆಗೆ ಇಲ್ಲ ರಾಸಾಯನಿಕ ಗುಣಗಳು. ಪರಿಕಲ್ಪನೆ 4.3 ರಿಂದ ಉಳಿದಿದ್ದೆಲ್ಲಾನು ಪರೀಕ್ಷೆಗೆ ಇಲ್ಲ. ಈಗ ನೋಡೋಣ ಯಾವ ನಿರೂಪಣೆಗಳನ್ನ ಇದರಲ್ಲಿ ನೋಡ್ಕೋಬೇಕು. ಕೆಟನೀಕರಣ, ಎಲೆಕ್ಟ್ರಾನ್ ಚುಕ್ಕೆ ಸೂತ್ರ ಪುಸ್ತಕದಲ್ಲಿ ಹೇಗಿದೆ ಹಾಗೆ ಮಾಡ್ಕೊಳ್ಳಿ. ಲೋಹಗಳಲ್ಲಿಯೂ ಇದೆ ಇದು, ಅದನ್ನ 2 ಒಟ್ಟಿಗೆ ಬರ್ಕೊಂಡ್ಬಿಡಿ. 3ನೇದ್ದು ಅನುರೂಪ ಶ್ರೇಣಿ. 4 ಆಲ್ಕೈನ್ ಆಲ್ಕೀನ್ ಆಲ್ಕೈನ್ ಸಾರ್ವತ್ರಿಕ ಸೂತ್ರ, CnH2n+2 CnH2n CnH2n-2. ಕ್ರಿಯಾ ಗುಂಪುಗಳು, ಇಲ್ಲಿ ನಾನು 3 ಕೋಷ್ಟಕಗಳನ್ನು ಹೇಳ್ತೀನಿ. ಕೋಷ್ಟಕ 4.3, 4.2, 4.4 ಅಂದ್ರೆ 2, 3, 4 3 ಕೋಷ್ಟಕಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ರಚನಾ ಸೂತ್ರನೂ ಬರುತ್ತೆ, ಕ್ರಿಯಾ ಗುಂಪಂದ್ರೂ ಬರುತ್ತೆ. ಈ 3 ಕೋಷ್ಟಕಗಳು ನಿಮಗೆ ಈ ಪ್ರಶ್ನೆಯಲ್ಲಿ ಸುಮಾರು 50% ಪ್ರಶ್ನೆಗಳಿಂದ ಇದರ ಆಧಾರದ ಮೇಲೇ ಉತ್ತರಿಸ್ಬೋದು ನೀವು. ಆ 3 ಕೋಷ್ಟಕಗಳನ್ನ ಜ್ಞಾಪಕ ಇಟ್ಕೊಳ್ಳಿ, ಆವಾಗ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ನಿರೂಪಣೆ, ಇದು ಫೇವರಿಟ್, ಸಮಾಂಗತೆ ಅಂತ. ಎಲ್ಲ ಫಸ್ಟ್ ಟರ್ಮಲ್ಲಿ, ಸೆಕೆಂಡ್ ಟರ್ಮಲ್ಲಿ, ಟೆಸ್ಟಲ್ಲಿ ಕ್ವಶನ್ ಕೇಳ್ತಾರೆ ಸಮಾಂಗತೆ ಅಂತ. ಆಮೇಲೆ ಬೆಂಜಿನ್ ಮತ್ತು ಸೈಕ್ಲೋಹೆಕ್ಸೇನ್, ಇದು ಕೂಡ ನಾನು ಕೆಕುಲಿ ಅಷ್ಟೇ ಪ್ರೀತಿಯ ವಿಷಯ. ಪೇಪರ್ ನಮ್ಮ ಸ್ಕೂಲ್ ಮೇಸ್ಟ್ಗಳಿಗೆಲ್ಲ ಇದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ಸ್ವಲ್ಪ ನೋಡ್ಕೋಬೇಕು. ಈಗ ನಿಮಗೆ ಕಡಿಮೆ ಸಮಯದಲ್ಲಿ ದಪ್ಪ ಪುಸ್ತಕ ಓದೋದಕ್ಕಿಂತ ಪಠ್ಯಪುಸ್ತಕವನ್ನೇ ನೋಡ್ಕೊಳ್ಳಿ. ಆಮೇಲೆ ಪರಮಾಣು, ನಾನು ಮೊದಲೇ ಆವರ್ತ ಕೋಷ್ಟಕದಲ್ಲಿ ಹೇಳಿದೆಲ್ಲ, ಅದರ ಹೇಳಿದ ಹಾಗೆ ನೀವು ಅದರಲ್ಲಿರೋ ಪ್ರಶ್ನೆಗಳನ್ನು ಕೋಷ್ಟಕ ಆಧಾರಿತ ಪ್ರಶ್ನೆಗಳೇ ಜಾಸ್ತಿ ಇದೆ, ಅಂಥವನ್ನು ಬಿಟ್ಬಿಡಿ. ನಿಮಗೆ ಪರೀಕ್ಷೆಗೆ ಕೋಷ್ಟಕ ಕೊಡಲ್ಲ, ಅದಕ್ಕೋಸ್ಕರ ಬಿಟ್ಬಿಡಿ. ಈಗ ಬೆಂಜಿನ್ ಅಣುವಿನಲ್ಲಿ ಇರುವ ಏಕಬಂಧ ಎಷ್ಟು, ದ್ವಿಬಂಧಗಳು ಎಷ್ಟು ಅಂತ ಅನ್ನೋದು ಒಂದು ಪುಸ್ತಕ, ಅಂಥ ಮಾದರಿ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಈಗ 1ನೇ ಅಧ್ಯಾಯಕ್ಕೆ ಬರ್ತೀನಿ. ಅದಕ್ಕೆ 4 ಅಂಕಗಳು ಇರುತ್ತೆ ಅಂದಾಜಾಗಿ, 4-5. ಈ ಪ್ರಿಪರೇಟರಿ ಮತ್ತು ಮಾಡೆಲ್ ಪೇಪರ್ ನೋಡಿದ್ರೆ ಚಿತ್ರ ಸಂಖ್ಯೆ 1.6, ಇಲ್ಲಿಂದ ನಿಮ್ಮ ಚಿತ್ರಗಳು ಶುರು ಆಗೋದೇ ಈ ಅಧ್ಯಾಯದಿಂದ. 1.6 ಚಿತ್ರ ಸಂಖ್ಯೆ ಜ್ಞಾಪಕ ಇಟ್ಕೊಳ್ಳಿ.
ರಾಸಾಯನಿಕ ಕ್ರಿಯೆಗಳ ವಿಧಗಳು. ಸಂಯೋಗ ಅಂದ್ರೇನು, ವಿಭಜನೆ ಅಂದ್ರೇನು, ಸ್ಥಾನಪಲ್ಲಟ ಅಂದ್ರೇನು, ದ್ವಿಸ್ಥಾನಪಲ್ಲಟ ಅಂದ್ರೇನು, ಅಂತರೂಷ್ಣಕ ಅಂದ್ರೇನು, ಬಹಿರೂಷ್ಣಕ, 6 ಉತ್ಕರ್ಷಣ ಅಪಕರ್ಷಣ, ಒಟ್ಟು 6 ಬಗೆಗಳಿದೆ. ಇದಕ್ಕೆ ಎಕ್ಸಾಂಪಲ್ ಅಪಕರ್ಷಣ ಉತ್ಕರ್ಷಣಕ್ಕೆ ರೆಡಾಕ್ಸ್ ಅಂತ ಕನ್ನಡದಲ್ಲೂ ಅದೇನೆ, ಇಂಗ್ಲೀಷಲ್ಲೂ ಅದೇನೆ. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಬೇರೆ ನಶಿಸುವಿಕೆ, ಇದು ಲೋಹದಲ್ಲಿ ಬರುತ್ತೆ, ಅದರಲ್ಲಿ ಲೋಹದಲ್ಲಿ ಬಂದಿರೋ ನಶಿಸುವಿಕೆ ಪರೀಕ್ಷೆಗೆ ಇಲ್ಲ. ಇದರಲ್ಲಿ ಬರುವಂಥ ನಶಿಸುವಿಕೆ ಇದೆ, ಕಬ್ಬಿಣ ತುಕ್ಕು ಹಿಡಿಯೋದು, ಲೋಹಗಳ ನಾಶ ಆಗೋದು ಎಲ್ಲನೂ. ಆಮೇಲಿಂದ ಕಮಟುವಿಕೆ, ರ್ಯಾನ್ಸಿಡಿಟಿ, ಅಲ್ಲಿ ಕೆಲವು ಎಣ್ಣೆ ಪದಾರ್ಥಗಳು ತುಂಬ ಗಾಳಿ ತೆರೆದಿಟ್ಟೆ ಕಮಟಾಗುತ್ತಲ್ಲ, ಯಾಕೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅನ್ನೋ ಮಾದರಿ ಪ್ರಶ್ನೆಗಳು. ಆಮೇಲೆ 2ನೇ ಅಧ್ಯಾಯದಲ್ಲಿ ಆಮ್ಲ, ಲವಣ, ಪ್ರತ್ಯಾಮ್ಲ, ನೈಸರ್ಗಿಕ ಆಮ್ಲಗಳು ಇವಿದೆ. ಆಮ್ಲದ ನಿರೂಪಣೆ ಯಾವುದು H+ ಮತ್ತು H3O+ ಯಾವುದಾದ್ರೂ ಒಂದು ಬರಿಬಹುದು. ಹೈಡ್ರೋನಿಯಂ ಅಥವಾ ಹೈಡ್ರೋಜನ್ ಅಯಾನುಗಳು, ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳು. ಪ್ರತ್ಯಾಮ್ಲ ಅಂದರೆ ಹೈಡ್ರಾಕ್ಸಿಲ್ ಅಯಾನುಗಳು. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿರುವಂಥ OH ಆಲ್ಕೋಹಾಲ್ನಲ್ಲಿರುವ OH ಒಂದೇ ಅಲ್ಲ. CH3OH ಅಂದರೆ ಮೀಥೈಲ್ ಹೈಡ್ರಾಕ್ಸೈಡ್ ಅಲ್ಲ. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡು. ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾವು ಸೋಡಿಯಂ ಆಲ್ಕೋಹಾಲ್ ಅನ್ನೋದಿಲ್ಲ. ಅಲ್ಲಿ ವ್ಯತ್ಯಾಸ ಅಂತಂದರೆ OH- ಅನ್ನೋದು ಅಯಾನ್ ಆಗಿರುತ್ತೆ. ಈ ಸಾವಯವ ಸಂಯುಕ್ತಗಳಲ್ಲಿ ಅದು ಬರೀ ಗುಂಪಾಗಿರುತ್ತೆ, ಯಾವುದೇ ವಿದ್ಯುತ್ ಆವೇಶ ಇರಲ್ಲ. ಆಮೇಲಿಂದ ಗುಣಗಳು, ಇದಕ್ಕೆ ಚಿತ್ರಗಳು 2 ಇದೆ, 2.1, 2.3. ಆಮೇಲಿಂದ pH ಮೌಲ್ಯ, ಅದನ್ನು ಇದರಲ್ಲಿ ಯಾವುದೇ ಸಮೀಕರಣಗಳಿಲ್ಲ, ಸುಲಭವಾಗಿ ಇದ್ರ ಬಗ್ಗೆ ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನೈಸರ್ಗಿಕ ಆಮ್ಲಗಳು, ಕೀಟಗಳು ಕಚ್ಚುವಿಕೆ, ತುರಿಕೆ ಎಲೆ ಗಿಡ, ಆಮೇಲಿಂದ ಇರುವೆ ಕಚ್ಚೋದು, ಉರಿ ಹತ್ಕೊಂಡ್ಬಿಡುತ್ತೆ. ಇದಕ್ಕೆ ಕಾರಣ ನೈಸರ್ಗಿಕ ಆಮ್ಲ ಯಾವುದು ಅಂತ, ಮೆಥನೋಯಿಕ್ ಆಮ್ಲ. ಅದನ್ನ ನಾವು ಹೇಗೆ ತಡೆಗಟ್ಟಬಹುದು? ಪ್ರತ್ಯಾಮ್ಲ ಹಚ್ಚಬೇಕು. ಪ್ರತ್ಯಾಮ್ಲ ನಮ್ಮ ಮನೆಯಲ್ಲಿ ಎಲ್ಲಿ ಸುಲಭವಾಗಿ ಸಿಗುತ್ತೆ? ಅಡಿಗೆ ಸೋಡಾ ಸಿಗುತ್ತೆ. ಅದನ್ನು ಸ್ವಲ್ಪ ಒದ್ದೆ ಮಾಡಿ ಕೈ ಪುಡಿ ಹಚ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಉಜ್ಜಿದ್ರೆ ಉಪಶಮನ ಸಿಗುತ್ತೆ, ನಮಗೆ ಪರಿಹಾರ ಸಿಗುತ್ತೆ. ಕಾರಣ ಅಂದ್ರೆ ಆಮ್ಲ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲ ಎರಡೂ ಬೆರೆತರೆ ಯಾವ ರೀತಿ ಲವಣ ಆಗುತ್ತೆ? ತಟಸ್ಥ ಲವಣ ಆಗುತ್ತೆ. ಒಂದು ವೇಳೆ ಪ್ರತ್ಯಾಮ್ಲ ಸ್ಟ್ರಾಂಗ್ ಆಗಿದ್ದು ಪ್ರಬಲವಾಗಿದ್ದು ಮತ್ತೆ ಆಮ್ಲ ದುರ್ಬಲವಾಗಿದ್ರೆ ಪ್ರತ್ಯಾಮ್ಲೀಯ ಲವಣ ಆಗುತ್ತೆ. ಈಗ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡೂ ಹೊಂದಿರುವ ಲವಣಗಳಿಗೆ ನಾವೇನಂತೀವಿ? ಆಂಫೋಟರಿಕ್ ಅಂತೀವಿ. ಕನ್ನಡದಲ್ಲಿ ಉಭಯಧರ್ಮಿ, ಉಭಯವರ್ತಿ ಅಂತ ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತಾರೆ. ಈಗ ಲವಣಗಳಲ್ಲಿ ಅದು ಮುಖ್ಯವಾಗಿದ್ದು. ನಂತರ ಇದೇ ಅಧ್ಯಾಯದಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ, ಇದರಲ್ಲಿ ಯಾವ ಅಂಶವನ್ನು ತೆಗೆದುಹಾಕಿಲ್ಲ, ಪರೀಕ್ಷೆಗೆ ಎಲ್ಲ ಇರುತ್ತೆ ಇದರಲ್ಲಿ. ಉದಾಹರಣೆಗೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ, ಇದರಲ್ಲಿ 3 ಉತ್ಪನ್ನಗಳು ಬರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡು, ಇನ್ನೊಂದು ಕ್ಲೋರಿನ್, ಇನ್ನೊಂದು ಹೈಡ್ರೋಜನ್. ಇವುಗಳ ಉಪಯೋಗ ತಿಳ್ಕೊಂಡಿರಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ವಗೈರೆ ಎಲ್ಲಾನು ತಿಳ್ಕೊಂಡಿರ್ಬೇಕು. ಬುಕ್ಕಲ್ಲಿ ಚಿಕ್ಕದಾಗಿ ಬರೆದಿದ್ದಾರೆ, ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದ್ರ ಮೇಲೆ ಚಿತ್ರ ಮಾತ್ರ ಬೇಡ, ಚಿತ್ರವನ್ನು ಪ್ರಾಕ್ಟೀಸ್ ಮಾಡೋದು ಬೇಡ. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅವಶ್ಯಕತೆ ಇಲ್ಲ. ನಂತರ ಇನ್ನು 4 ಹೇಳ್ತೇನೆ. ಬ್ಲೀಚಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ ಅಂತ, ವಾಷಿಂಗ್ ಸೋಡಾ, ಇವುಗಳನ್ನು ಹೇಗೆ ತಯಾರಿಸ್ತಾರೆ, ಪ್ರತಿಯೊಂದರ ಉಪಯೋಗ ಏನು? 2 ಉಪಯೋಗ. ಈ 4ರಲ್ಲಿ ಒಂದು ಬರೋ ಚಾನ್ಸಸ್ ರಾಸಾಯನಿಕ ಹೆಸರನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್, ಅರ್ಧ ಹೈಡ್ರೇಟ್ ಆಗಿರೋದು. ಆ ಥರ ಜ್ಞಾಪಕ ಇಟ್ಕೊಳ್ಬೇಕು. ಈಗ ಪಟಿಕ ಜಲ ಅಂತ ಒಂದಿದೆ ಇದರಲ್ಲಿ, CuSO4.2H2. ಉದಾಹರಣೆಗೆ ಸೀಮೆಎಣ್ಣೆಯಲ್ಲಿ ಒಂದು ಸ್ವಲ್ಪ ನೀರಿದೆ, ಅದು ನೀರಾ ಅಥವಾ ಅಲ್ವಾ ಅಂತ ಅನುಮಾನ ಬರುತ್ತೆ. ಆವಾಗ ಒಂದು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ನ ಹೀಟ್ ಮಾಡಿಬಿಟ್ಟು ಬೆಳ್ಳಗೆ ಆಗುತ್ತೆ, ಅದು ಜಲವನ್ನು ಕಳ್ಕೊಂಡ್ಬಿಟ್ಟು ಅದನ್ನು ಮತ್ತೆ ನಾವು ಇದಕ್ಕೆ ಹಾಕಿದ್ರೆ ಅದು ಮತ್ತೆ ನೀಲಿ ಬಣ್ಣ ಬರುತ್ತೆ. ನೀರು ಎಲ್ಲಿದೆಯೋ ಅದನ್ನು ಗುರುತಿಸಬಹುದು ಆ ಬಿಳಿ ಕ್ಯಾಲ್ಸಿಯಂ ಕಾಪರ್ ಸಲ್ಫೇಟ್ನಿಂದ. ಇರಲಿ. ಆಮೇಲಿಂದ ಅಲ್ಯೂಮಿನಿಯಂ ಆಕ್ಸೈಡ್, ಅದು ಉಭಯವರ್ತಿ ಅಂತ ತೋರಿಸೋದಕ್ಕೆ ಸಂಬಂಧಪಟ್ಟಂತ ಸಮೀಕರಣಗಳನ್ನ ಬರೆಯಿರಿ ಅಂತ ಅನ್ನೋ ಪ್ರಶ್ನೆ ಬಂದರೆ Al2O3 ಸ್ವಲ್ಪ ಕಷ್ಟ ಅನಿಸ್ಬೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಉಭಯಧರ್ಮಿ ಆಕ್ಸೈಡು, ಅದನ್ನು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳಿಗೆ ಬರ್ತೀನಿ. ಅಲೋಹಗಳಲ್ಲಿ ಭೌತ ಗುಣಗಳ ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು. ಆಮೇಲಿಂದ ಇದರಲ್ಲಿ ಆಕ್ಸೈಡ್ಗಳು ಬರುತ್ತೆ. ಯಾವುದು ಆಮ್ಲೀಯ ಆಕ್ಸೈಡು, ಯಾವುದು ಪ್ರತ್ಯಾಮ್ಲ ಆಕ್ಸೈಡು, ಯಾವುದು ಉಭಯಧರ್ಮಿ ಆಕ್ಸೈಡು. ಈಗ ಇದನ್ನ ನೀರಿನೊಡನೆ ವರ್ತನೆ ಅಂತಿದೆ. ಕೆಲವು ಲೋಹಗಳು ತಣ್ಣೀರಿನೊಡನೆ ವರ್ತಿಸುತ್ತೆ, ಕೆಲವು ಕುದಿಯುವ ನೀರಿನ ಜೊತೆಗೆ ವರ್ತಿಸುತ್ತೆ, ಕೆಲವು ನೀರಿನ ಹಬೆ ಅಥವಾ ಉಗಿಯಿಂದ ವರ್ತಿಸುತ್ತೆ. ಅಂದರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಈ ಲೋಹಗಳನ್ನು ನೀರಿಗೆ ಹಾಕಿದಾಗ ಅದು ವರ್ತಿಸಿಬಿಟ್ಟು ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಕೊಡುತ್ತೆ. ಈಗ ಇದ್ರ ಮೇಲೆ ಸೋಡಿಯಂ ಅನ್ನು ನೀರಿಗೆ ಹಾಕಿದ್ದೀವಿ, ಇದು ತುಂಬಾ ಕಾಮನ್ ಪ್ರಶ್ನೆ. ಅದು ಓಡಾಡುತ್ತೆ ಮತ್ತೆ H2 ಬಿಡುಗಡೆ ಮಾಡುತ್ತೆ, ಕ್ರಿಯೆ ವೇಗವಾಗಿ ನಡೆಯುತ್ತೆ, ವಿಪರೀತವಾದಂತಹ ಶಾಖ ಬಿಡುಗಡೆ ಆಗುತ್ತೆ. ಆ ಶಾಖದಿಂದ ಅದ್ರ ಪಕ್ಕದಲ್ಲಿ ಇರುವಂತಹ ಹೈಡ್ರೋಜನ್ ಚರ್ರ ಅಂತ ಹತ್ಕೊಂಡ್ಬಿಡುತ್ತೆ. ಅದೇ ಕ್ಯಾಲ್ಸಿಯಂ ಅನ್ನು ನೀರಿಗೆ ಹಾಕಿದಾಗ ಅದು ರಿಯಾಕ್ಟ್ ಆಗುತ್ತೆ, ಅದು ವರ್ತಿಸುತ್ತೆ, ಓಡಾಡ್ತಾ ಇರ್ತದೆ, ಅದು ತೇಲ್ತಾ ಇರುತ್ತೆ. ಕ್ಯಾಲ್ಸಿಯಂ ನೀರಿಗಿಂತ ಭಾರ ಆದರೂ ಕೂಡ ಅದು ತೇಲುತ್ತೆ, ಯಾಕಂದ್ರೆ ಹೈಡ್ರೋಜನ್ ಅನಿಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಅದನ್ನು ತೇಲಿಸುತ್ತೆ. ಅದರಲ್ಲಿರುವಂಥ ಒಂದು ಉಷ್ಣ ಕಡಿಮೆ, ಹೈಡ್ರೋಜನ್ ಹತ್ಕೊಳ್ಳೋದಿಲ್ಲ. ಆದ್ದರಿಂದ ಅದು ಆ ಥರ ವ್ಯತ್ಯಾಸಗಳನ್ನ ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಇದರಲ್ಲಿ ಚಿತ್ರ ಇದೆ 2.1, 3.3. ಇವೆರಡು ಸ್ವಲ್ಪ
ಬರೆಯೋದಕ್ಕೆ ಶ್ರಮ ವಹಿಸ್ಬೇಕು ನೀವು. ಅದರಿಂದ ಇದ್ರ ಮೇಲೆ ಹೆಚ್ಚು ರೂಢಿ ಮಾಡಿ, ಉಳಿದಿದ್ದು ಸುಲಭವಾಗಿದೆ. ಈ 2 ಚಿತ್ರಗಳನ್ನು ಚೆನ್ನಾಗಿ ರೂಢಿ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಕಷ್ಟ ಕರೆಕ್ಟಾಗಿ ಬರಿಬೇಕಾಗುತ್ತೆ. ಆಮೇಲೆ ಕ್ರಿಯಾಶೀಲತೆ ಸರಣಿ, ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ನಾನು 5 ಪಂಚಲೋಹಗಳನ್ನು ಹೇಳ್ತೀನಿ ನೋಡ್ರಿ. ಪ್ಲಾಟಿನಂ ಚಿನ್ನ, ಬೆಳ್ಳಿ, ತಾಮ್ರ, ಪಾದರಸ. ಈ 5 ಲೋಹಗಳು ಯಾವುದೇ ಆಮ್ಲ ಜೊತೆಗೆ ಹೈಡ್ರೋಜನ್ ಅನ್ನು ಕೊಡೋದಿಲ್ಲ. ಯಾಕಂದ್ರೆ ಕ್ರಿಯಾಶೀಲತೆ ಶ್ರೇಣಿಯಲ್ಲಿ ಕಡಿಮೆ ವಿದ್ಯುತ್ ಧನ ಆಗಿರುತ್ತೆ. ಹೈಡ್ರೋಜನ್ ಕೂಡ ಅಲೋಹ ಆಗಿದ್ರೂ ವಿದ್ಯುತ್ ಧನ ಅಂತ ಇರುತ್ತೆ, ಅದು H+ ಅಂತೀವಿ ಅಯಾನಿಗೆ. ಈ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟುಗೊಳಿಸಬೇಕಂತಂದ್ರೆ ಆ ಲೋಹ ಹೈಡ್ರೋಜನ್ಗಿಂತಲೂ ಹೆಚ್ಚು ವಿದ್ಯುತ್ ಧನಿ ಆಗಿರಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಡಿವಿಯೇಷನ್ ಇದೆ ಈ ಚಾಪ್ಟರಲ್ಲಿ. ಇದ್ದಕ್ಕಿದ್ದಂಗೆ ಅಯಾನಿಕ ಬಂಧ ಅಂತ ಬಂದ್ಬಿಡುತ್ತೆ. ಎಲೆಕ್ಟ್ರಾನ್ ಚುಕ್ಕೆ ಸೂತ್ರ ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಪ್ರಾಕ್ಟೀಸ್ ಮಾಡಿ, ಅಷ್ಟು ಉದಾಹರಣೆಗಳು ಸಾಕು. ನಾನು ಕೋವ್ಯಾಲೆಂಟ್ ಬಂಧದಲ್ಲೂ ಹೇಳಿದ್ದೆ, ಅದೇ ಥರ ಸಾಕು. ನಂತರ ಇದರಲ್ಲಿ ಅಯಾನಿಕ ಸಂಯುಕ್ತಗಳ ಗುಣಧರ್ಮಗಳು ಏನು ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಉದಾಹರಣೆಗೆ ಕಠಿಣವಾಗಿರುತ್ತೆ, ಘನರೂಪದಲ್ಲಿರುತ್ತೆ, ಕುದಿಯುವ ಬಿಂದು ಹೆಚ್ಚು, ಕರಗುವ ಬಿಂದು ಹೆಚ್ಚು, ಅಂದರೆ ದ್ರವಿಸುವ ಬಿಂದು ಹೆಚ್ಚು. ಇವು ವಿದ್ಯುತ್ ವಾಹಕಗಳು. ದ್ರವರೂಪದಲ್ಲಿ ಮತ್ತು ಜಲೀಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಯಗೊಡುತ್ತವೆ, ಆದರೆ ಘನರೂಪದಲ್ಲಿ ಅಲ್ಲ. ಯಾಕೆ ಕುದಿಯುವ ಬಿಂದು ಹೆಚ್ಚು ಅಂತ ಕೇಳುವ ಸಂಭವವಿದೆ. ಅದರಿಂದ ಕಾರಣಗಳನ್ನು ಕೊಡಿ ಅಂತ. ಬರೀ ಗುಣಗಳನ್ನು ಕೇಳಿದರೆ ನೇರವಾದ ಪ್ರಶ್ನೆ, ಅದನ್ನು ಈ ಕಾರಣ ಕೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಹೈಯರ್ ಲೆವೆಲ್ ಪ್ರಶ್ನೆ ಇದಾಗುತ್ತೆ. ಒಟ್ಟು ಚಿತ್ರಗಳು ರಸಾಯನಶಾಸ್ತ್ರದಲ್ಲಿ, ರಸಾಯನ ವಿಜ್ಞಾನದಲ್ಲಿ 5 ಇದೆ. ಒಟ್ಟು ಸಮೀಕರಣಗಳು 1ನೇ ಅಧ್ಯಾಯದಿಂದ 19, 3ನೇ ಅಧ್ಯಾಯದಿಂದ 13, 41 3ನೇ ಅಧ್ಯಾಯ. ಒಟ್ಟು 43 ಸಮೀಕರಣ ಓದಬೇಕಾ? ಏನು ಹೆದರ್ಕೋಬೇಡಿ, ಸಂಖ್ಯೆ ನೋಡಿಬಿಟ್ಟು ಹೆದರಬಾರ್ದು. ಯಾಕಂದರೆ ನಿಮ್ಗೆ ಕಷ್ಟವಾಗಿರೋದು ಒಂದು 10 ಮಾತ್ರ. ಉಳಿದಿದ್ದೆಲ್ಲನೂ ರಿಪೀಟ್ ಆಗಿದೆ. C+O2 CO2 ಅದು ಮರ್ತು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನೆಲ್ಲ ಬೈಪಾಟ್ ಮಾಡಬೇಡಿ. ಯಾವುದು ಕಷ್ಟ ಅನಿಸುತ್ತೆ ಅದನ್ನು ನೋಡ್ಕೊಂಡು ಮಾತ್ರ ಆರಿಸ್ಕೊಂಡು ಮಾಡ್ಕೊಳ್ಳಿ. ಈ ಸಮೀಕರಣ ಬರೆಯೋದು ಮಾತ್ರ ವಿದ್ಯಾರ್ಥಿಗಳ ಕರ್ನಾಟಕದ ವಿದ್ಯಾರ್ಥಿಗಳ ದೌರ್ಬಲ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿರೋದಿಲ್ಲ. ಇದನ್ನು ಸರಿಯಾಗಿ ಮಾಡಬೇಕು. ಸರಿ ತೂಗಿಸುವಂತ ಲೆಕ್ಕನೂ ಇರುತ್ತೆ ಇದ್ರ ಮೇಲೆ. ಉನ್ನತ ವ್ಯಾಸಂಗದ ದೃಷ್ಟಿಯಿಂದ ಹೌದು, ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದು ಮತ್ತೆ ರಾಸಾಯನಿಕ ಸಮೀಕರಣಗಳನ್ನ ಬರೆಯೋದು ಕೂಡ ಒಂದು ಕಲೆನೇ ಅದು. ಅದನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಎಲ್ಲ ಅಧ್ಯಾಯಕ್ಕೂ ಆವರ್ತ ಕೋಷ್ಟಕ್ಕೆ 4 5 ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದನಾದರೂ ಬರಬಹುದು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಮೇಲಿಂದ ಮಲ್ಟಿಪಲ್ ಚಾಯ್ಸು 2, 3 ಇರುತ್ತೆ. 2ರಿಂದ 3ವರೆಗೂ ಇರುತ್ತೆ ರಸಾಯನ ವಿಜ್ಞಾನದಲ್ಲಿ. ಈಗ ಇಂಪಾರ್ಟೆಂಟ್ ಯಾವುದು ಅಂತೆಲ್ಲ ಓದ್ಕೋಕ್ ಹೋಗಬಾರ್ದು. ಇಂಪಾರ್ಟೆಂಟ್ ಅನ್ನೋದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಹೇಳ್ಬಿಟ್ಟು ಅದೊಂದೇ ಓದಿಬಿಡ್ತೀರಾ? ಇಲ್ಲ, ಎಲ್ಲ ಅಧ್ಯಾಯದಿಂದನೂ 4 ಅಂಕದ ಪ್ರಶ್ನೆ ಬರ್ಬೋದು, ಯಾವುದರಿಂದಲಾದ್ರೂ ಬರ್ಬೋದು. 5 ಅಂಕದ ಪ್ರಶ್ನೆ ಬರೋದು 3 ಅಧ್ಯಾಯಗಳಿಂದ. ಅಧ್ಯಾಯ ಅದರ ವಿಸ್ತಾರ ಎಷ್ಟಿದೆ ಅನ್ನೋದ್ರ ಮೇಲೆ ಅಂಕಗಳು ನಿರ್ಧರಿತವಾಗ್ತವೆ ಸರ್. ಈಗ ಚಿಕ್ಕ ಅಧ್ಯಾಯಗಳಾದ್ರೆ ಕಡಿಮೆ ಅಂಕಗಳು, ದೊಡ್ಡ ಅಧ್ಯಾಯಗಳಾದ್ರೆ ಹೆಚ್ಚಿನ ಅಂಕಗಳು. ಈ ನಿಟ್ಟಿನಲ್ಲಿ ಮಕ್ಕಳು 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ತಯಾರಿಯನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಆದ್ದರಿಂದ ನೀವು ಇದನ್ನ ಗಮನ ಕೊಟ್ಟು ಓದಿ. ಆಮೇಲೆ ಎಲ್ಲದಕ್ಕೂ ಪಠ್ಯಪುಸ್ತಕವನ್ನು ಜಾಸ್ತಿ ಅವಲಂಬಿಸಿ. ಒಳಗಡೆ ಇರೋ ಪ್ರಶ್ನೆಗಳು ಮತ್ತು ಹೊರಗೆ ಇರೋ ಪ್ರಶ್ನೆಗಳು, ಇದಕ್ಕೆ ಆವರ್ತ ಕೋಷ್ಟಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಯದಲ್ಲಿ ಕೊನೆಗಿರುವಂಥ ಪ್ರಶ್ನೆಗಳನ್ನು ಕೆಲವೊಂದನ್ನು ಮಾತ್ರ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನೀವು ಪರೀಕ್ಷೆ ಸಿದ್ಧತೆ ಮಾಡಿಕೊಳ್ಬೇಕಾದ್ರೆ ಕೆಲವು ಸಾರಿ ಸಂದೇಹ ಬರ್ಬೋದು. ನಿಮ್ಮ ಮೇಷ್ಟ್ರನ್ನು ಹತ್ತಿರ ಇರಲಿಕ್ಕಿಲ್ಲ, ನೀವು ಮನೇಲಿ ಒಬ್ಬರೇ ಇರ್ತೀರಿ. ಆ ಟೈಮಲ್ಲಿ ನನಗೆ ಫೋನ್ ಮಾಡಿ. ಫೋನ್ ಸಂಖ್ಯೆಯನ್ನು ಕೊಡ್ತೀನಿ: 9449619308. 9ರಿಂದ 11 ಗಂಟೆವರೆಗೆ ಯಾವಾಗಲಾದರೂ ಫೋನ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ವಿದ್ಯಾರ್ಥಿಗಳೇ, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಏನಾದರೂ ಸಂಶಯಗಳಿದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ. ನನ್ನ ಮೊಬೈಲ್ ನಂಬರ್ ಹೀಗಿದೆ: 9844756239 9844756239. ನಾನು ನಿಮಗೆ ಸಂಜೆ 7ರಿಂದ 9 ಗಂಟೆಯ ಅವಧಿಯಲ್ಲಿ ಕರೆ ಮಾಡಲಿಕ್ಕೆ ಕೋರ್ಕೊಳ್ತೇನೆ. ಎ.ಬಿ. ಕಟ್ಟಿ ಸರ್ ಹೇಳಿದಾಗೆ ನಿಮ್ಮ ಶಿಕ್ಷಕರ ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ನಿಮ್ಮ ಸಂಶಯಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ನಮಗೆ ಈ ಸಮಯದಲ್ಲಿ, ನಾವು ತಿಳಿಸಿದಂಥ ಸಮಯದಲ್ಲಿ ಕರೆ ಮಾಡಿ ನಿಮ್ಮ ಸಂಶಯಗಳನ್ನು ನಿವಾರಿಸ್ಕೊಳ್ಬೋದು. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ತಯಾರಿಯು ಸತತವಾಗಿರಲಿ. ಜೊತೆಗೆ ಈ ಉಳಿದಿರುವಂತಹ ದಿನಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವಿಬ್ರು ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವ ವಿಜ್ಞಾನದ ಭಾಗ ಸಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತ ಚೆನ್ನೇಗೌಡ ಸರ್ ಅವರು ತಿಳಿಸ್ಕೊಡ್ತಾರೆ. ತಮ್ಮೆಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಇದುವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ವಿಜ್ಞಾನ ಭಾಗ 1 ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎ.ಬಿ. ಕಟ್ಟಿ ಹಾಗೂ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ದೇವನಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾದ ಚನ್ನಪ್ಪ ಕೆಎಂ. ನಾಳೆ ವಿಜ್ಞಾನ ಭಾಗ 2ರ ಸಿದ್ಧತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ